ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಾನು ಅಜ್ಜಿ ಊರಲ್ಲಿದ್ದೀನಿ. ಗೌರಿ ಹಬ್ಬ ಅಂದಮೇಲೆ ಎಲ್ಲರೂ ಅವ್ರವ್ರ ತವ್ರೂರಿಗೆ ಹೋಗ್ತಾರಲ್ವ, ಸೊ ನಾನು ಕೂಡ ಅಜ್ಜಿ ಊರಿಗೆ ಬಂದಿದ್ದೀನಿ. ಅಜ್ಜಿ ಕರ್ಕೊಂಡು ಬಂದಿದ್ದಾರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಕ್ಕಳಿಗೆ ಏನು ಖುಷಿನೋ ಏನೋ ಗಣೇಶನ ಕೂರಿಸೋದಂತೂ. ದೊಡ್ಡವ್ರು ಕೂರಿಸೋದಕ್ಕಿಂತ ಚಿಕ್ಕ ಮಕ್ಳು ಕೂರಿಸ್ತಾರಲ್ಲ, ಅವ್ರ ಖುಷಿ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಮಕ್ಕಳುಗಳು ಸೇರಿ ಗಣೇಶನ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವತ್ತು ಅವ್ರ ಹಬ್ಬ ಅಂದರೆ ಹುಡುಗ್ರ ಹಬ್ಬ. ನಿನ್ನೆ ಗೌರಿ ಹಬ್ಬ ಆಯ್ತಲ್ಲ ಮಂಗಳವಾರ, ಇವತ್ತು ಬುಧವಾರ ಆಗಿರೋದ್ರಿಂದ ಹುಡುಗರೆಲ್ಲ ಇವತ್ತು ಗಣೇಶನ ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ದೊಡ್ಡವರು ಕೂಡ ಅವರು ಕೂಡ ಎಲ್ಪ್ ಮಾಡಿಕೊಟ್ಟಿದ್ದಾರೆ. ಶಾಮಿಯಾನ ಹಾಕೋದಾಗಲಿ, ಹಾಗೆ ಪೋಸ್ಟರ್ ಚಿಕ್ಕ ಮಕ್ಕಳದು ಫೋಟೋಗಳೆಲ್ಲನೂ ಪೋಸ್ಟರ್ ಮಾಡಿದ್ದಾರೆ ಕಟ್ಔಟ್ ಹಾಕ್ಸೋದಕ್ಕೋಸ್ಕರ. ಹಾಗೆ ಏರಿಯಾಗೆಲ್ಲ ಲೈಟಿಂಗ್ಸ್ ಹಾಕೋದಾಗಲಿ ಎಲ್ಲನೂ ಕೂಡ ದೊಡ್ಡವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಹಾಗೆ ಚಿಕ್ಕ ಹುಡುಗರು ಈ ಕಂಬಗಳು ನಿಲ್ಸೋದಕ್ಕೆ ಮತ್ತು ಮಾವಿನ ಸೊಪ್ಪು ಕಟ್ಟೋದಕ್ಕೆ, ಮಾವಿನ ಸೊಪ್ಪು, ಬಾಳೆ ಕಂದು ಎಲ್ಲ ತರೋದಕ್ಕೆ ಚಿಕ್ಕ ಹುಡುಗರೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಹಾಗೆ ನಾವು ಕೂಡ ಮನೆ ಹತ್ರನೇ ಕೂತಿದ್ದು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊತಾ ಇದ್ದೆ. ನೋಡಿ ಅವ್ರು ಈ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಮುನಿಗಣಂಗಳು ಸ್ತೋತ್ರ ಮಾಡುತ್ತಿಹರು, ಮುನಿಗಣಂಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ವಿಶೇಷನು ಗೆದ್ದೇಳು ಮಂಜುನಾಥ, ಗೆದ್ದೇಳು. ಎಲ್ಲ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ರಿಂದ ಆಲ್ಮೋಸ್ಟ್ ಕೆಲಸ ಫಿನಿಶಿಂಗ್ ಟೈಮಿಗೆ ಬಂದಿದೆ ನೋಡಿ. ಆಲ್ರೆಡಿ ಶಾಮಿಯೆಲ್ಲ ಹಾಕಿರೋದ್ರಿಂದ ಬಾಳೆಕಂದು ಮತ್ತು ಮಾವಿನ ಸೊಪ್ಪೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಹಾಗೆ ಲೈಟಿಂಗ್ಸು ಕೂಡ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಏರೆ ಮಧ್ಯಕ್ಕೆ ಮಾವಿನ ಸೊಪ್ಪುಂದು ದಾರ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಊರಲ್ಲಿ ಜಾತ್ರೆ ಮಾಡ್ತಾ ಇದೀವೇನೋ ಅನ್ನೋ ಥರ ಫೀಲಿಂಗ್ ಬರ್ತಿದೆ, ಆ ಥರ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಅವರು ಕೂಡ ಎಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ಶಾಮಿಯಾನ ಒಳಗಡೆ ಸ್ವಲ್ಪ ಇನ್ನು ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಕಟ್ತಾ ಇದ್ದಾರೆ ಕಂಬಗಳಿಗೆಲ್ಲ. ಹಾಗೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಥರ ಹಬ್ಬಗಳೆಲ್ಲ ನೋಡಬೇಕು ಅಂದರೆ ಸಿಟಿಗಳಿಗಿಂತ ನಿಜವಾಗ್ಲೂ ನಮ್ಮ ಹಳ್ಳಿಗಳಲ್ಲೇ ಚೆನ್ನಾಗಿರುತ್ತೆ. ಯಾಕೆಂದರೆ ಹಳ್ಳಿಗಳಲ್ಲೇ ಇನ್ನೂ ಇವತ್ತಿನವರೆಗೂ ಕೂಡ ಯಾವುದೇ ಪ್ರತಿಯೊಂದು ಹಬ್ಬ ಆಗಲಿ ಎಲ್ಲ ಸೇರ್ಕೊಂಡು ಮಾಡ್ತಾರಲ್ಲ, ಅದನ್ನ ನೋಡೋದೇ ಖುಷಿ. ನಾವು ಸಿಟಿಲಿರೋದ್ರಿಂದ ಈ ಥರ ಎಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ. ಅಟ್ಲೀಸ್ಟ್ ಹಬ್ಬಗಳಲ್ಲಾದರೂ ಊರಿಗೆ ಬಂದಾಗ, ಹಳ್ಳಿಗಳಿಗೆ ಬಂದಾಗ ಈ ಥರ ಹಬ್ಬಗಳೆಲ್ಲ ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನನಗೆ ಕೇಳ್ತಾ ಇರೋ ಪ್ರಶ್ನೆ ಒಂದೇ ಒಂದು, ಅಂದರೆ ಅಕ್ಕ ನಿಮ್ಮೂರು ಯಾವುದು ಹೇಳಿ ಪ್ಲೀಸ್ ಅಂತ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಹೇಳ್ತೀನಿ ನೋಡಿ, ಸೋಮನಹಳ್ಳಿ ಅಂತ ಸುಮಾರು ಸೋಮನಹಳ್ಳಿಗಳಿದ್ದಾವೆ. ಆದರೆ ನಮ್ಮ ಸೋಮನಹಳ್ಳಿ ಅಂದರೆ ನಮ್ಮೂರು ಬರೋದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಹತ್ರ ಬರೋ ಸೋಮನಹಳ್ಳಿನೇ ನಮ್ಮೂರು. ಸೊ ಇವಾಗ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿರ್ಬೋದು ಅನ್ಕೊಂತೀನಿ. ಸೊ ನಮ್ಮೂರು ಸೋಮನಹಳ್ಳಿ. ಇದೇ ಥರ ಹೆಸರು ಸುಮಾರು ಊರುಗಳಿವೆ. ಅದೇ KR ಪೇಟೆ ತಾಲೂಕು ಸೋಮನಹಳ್ಳಿ ಅಂದರೆ ನಮ್ಮೂರು ಒಂದೇ ಇರೋದು. ಹಾಗೆ ಇವರು ಎಲ್ಲರೂ ಕೂಡ ಬಂದು ದೊಡ್ಡವರು ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು, ಅವರಿಗೆ ಆ ಲೈಟಿಂಗ್ಸ್ ಫಿಕ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಾರಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಅವ್ರದ್ದೇನೆ ಶಾಮಿಯಾನ ಇರೋದ್ರಿಂದ, ನಮ್ಮನೆ ಪಕ್ಕನೇ ಇರೋದು ಅವ್ರದ್ದು ಶಾಮಿಯಾನ, ಅವ್ರದ್ದೇ ಇರೋದ್ರಿಂದ ಅವರು ಕೂಡ ಬಂದು ಎಲ್ಲನೂ ಕೂಡ ಪ್ರತಿಯೊಂದು ಓಡಾಡ್ಕೊಂಡು ಅವರೇ ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಅವರು ಮತ್ತು ಅವ್ರ ಮಗ ಎಲ್ಲ ಕೂಡ ಅವರು ಕೂಡ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಕೆಲಸ ಇನ್ನೂ ಬೇಗ ಆಗ್ತಾಯಿದೆ. ಹಾಗೆ ಪ್ರತಿಯೊಂದು ಅಂದರೆ ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ಸಮಾರಂಭಗಳು ಇದ್ರೂ ಕೂಡ ಇವ್ರ ಶಾಮಿಯಾನಿಂದನೇ ಐಟಮ್ಗಳು ಹೋಗೋದು.
ಹಾಗೆ ಇದು ಕಂಟಿನ್ಯೂಷನ್ ವ್ಲಾಗು ಈವ್ನಿಂಗ್ ಟೈಮ್ ಆಗಿರುತ್ತೆ. ನಾನು ನಮ್ಮ ಅಂದರೆ ಚಿಕ್ಕಪ್ಪರ ಮನೆಗೆ ಬಂದಿದ್ದೀನಿ. ಅವರು ಬಂದು ಫೋನ್ ಮಾಡಿ ಕರೆದ್ರು, ಸ್ವಲ್ಪ ಬಾಮ ಮನೆಗೆ ಪೂಜೆ ಸಾಮಾನು ಮತ್ತು ಇದಕ್ಕೆ ಹಣ್ಣು ತುಪ್ಪ ಎಲ್ಲ ರೆಡಿ ಮಾಡಿಕೊಡ್ಬೇಕು, ಪೂಜೆ ಟೈಮಿಂಗ್ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಗಣಪತಿ ಕೂರಿಸ್ತಿದ್ದೀವಲ್ಲ ಆ ಜಾಗದಿಂದ ಇಲ್ಲಿಗೆ ಮನೆ ಹತ್ರ ಬಂದೆ, ಎಲ್ಪ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಡ್ತಾ ಇದ್ದೆ. ನನಗೂ ಕೂಡ ಒಂದು ಹುಡುಗಿ ಹೆಲ್ಪ್ ಮಾಡ್ತಾಯಿತ್ತು. ನಾವು ಕೂಡ ಎಲ್ಲ ಸೇರಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ನಂತರ ಅಲ್ಲಿ ಗಣೇಶ ಕೂರಿಸ್ತೀವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ರಂಗೋಲಿ ಬಿಡೋದು ಮತ್ತು ಹಾಗೆ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಐಟಮ್ದು ಎಲ್ಲ ಸೆಟ್ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗೆ ಇಲ್ಲಿ ಮುಗಿಸ್ಕೊಂಡು ನಂತರ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಕೆಲಸ ಮಾಡ್ಕೊತಾ ಇದ್ವಿ. ಹಾಗೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಚಿಕ್ಕ ಮನೆಗೆ, ಅಂದರೆ ಸುಮಾರು ಸಲ ಅವಾಗೆಲ್ಲ ಬಂದಿದ್ದೀನಿ, ಬಟ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ಅವ್ರ ಅಪ್ಪ ಅಮ್ಮ ಮಾತಾಡಿಸ್ತಾ ಇದ್ರು, ಹೇಗಿದ್ದೀರಾ ಬೆಂಗಳೂರಲ್ಲಿ, ಹೆಂಗೆ ನಡೀತಿದೆ ಜೀವನ, ಮತ್ತು ಹಸ್ಬೆಂಡ್ ಏನು ಕೆಲಸ ಮಾಡೋದು ಎಲ್ಲ ವಿಚಾರಿಸ್ತಾ ಇದ್ರು. ಹಾಗೆ ನಾನು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಏನೇನು ಕೆಲಸ ಮಾಡ್ತಾರೆ ಹಾಗೆ ಅವ್ರ ಹತ್ರ ಹೇಳ್ತಾ ಇದ್ದೆ. ಹಾಗೆ ಹಬ್ಬಕ್ಕೆ ಬರೋದ್ರಲ್ಲಿ ಇನ್ನೂ ಒಂದು ಖುಷಿ ಇದೆ, ಏನಂತಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರನ್ನೂ ಕೂಡ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಹಾಗೆ ಇವ್ನು ನೋಡಿ ನನ್ನ ಫ್ರೆಂಡು. ಫೈನಲಿ ಗಣೇಶ ಮಂಟಪಕ್ಕೆ ಬಂದರು. ಸೊ ಇನ್ನೇನಿದ್ರು 500 ಟೈಮಿಂಗ್ಸ್ ನೋಡಿ ಹಾಗೆ ಕೂರಿಸೋ ಒಂದು ಜಾಗನ ಸೆಟ್ ಮಾಡಿ ನೆಕ್ಸ್ಟ್ ಗಣೇಶನ ಕೂರ್ಸೋದೆ. ಹಾಗೆ ಹುಡುಗರೆಲ್ಲ ಎತ್ಕೊಂಡು ಬಂದಿದ್ದಾರೆ. ಹಾಗೆ ಫೋಟೋಸ್ ಎಲ್ಲ ತಗೊಳ್ಬೇಕಾದ್ರು ಎಲ್ಲ ಫೋಟೋಸ್ ಎಲ್ಲ ತಗೊತಾ ಇದ್ರು. ಫಸ್ಟೇನೆ ಗಣೇಶನ ಹತ್ರ ಎಲ್ಲ ಫೋಟೋ ತಗೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇಲ್ಲಿಂದೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಂತರ ಅಲ್ಲಿ ಕೂರ್ಸೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಟೈಮಿಂಗ್ಸ್ ನೋಡಿಬಿಟ್ಟು ಒಂದು ಒಳ್ಳೆ ಟೈಮ್ ನೋಡಿಬಿಟ್ಟು ಮಂಟಪದ ಇದ್ರ ಮೇಲೆ ಕೂರಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. 500 ಎಲ್ಲ ಬಂದು ಸರಿ ಎಲ್ರಿಗೂ ಕಳಿಸ್ತೀನಿ. ಹಾಯ್ ಮಾಡ್ರಿ, ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಡಿಯೋ ಮಾಡೋದಕ್ಕೆ ಚಿಂಟುನ ಇಟ್ಕೊಂಡು ನಾನು ಕಷ್ಟಪಡ್ತಾ ಇದ್ರೆ ಇಲ್ಲೆಲ್ಲ ಕೂಗ್ತಾ ಇದ್ದಾರೆ ನೋಡಿ, ನನ್ನ ವಿಡಿಯೋ ಮಾಡು, ನಾನು ವ್ಲಾಗಲ್ಲಿ ಬರಬೇಕು, ನನ್ನ ಫೇಸು ಸ್ವಲ್ಪ ತೋರಿಸಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಗ್ತಾ ಇದ್ದಾರೆ. ಸರಿ ಆಯಿತು, ಎಲ್ಲರ ಫೇಸು ಬರ್ತಾ ಇದೆ, ಎಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ವ್ಲಾಗಲ್ಲಿ, ಎಲ್ಲರೂ ನೋಡಿ ಮಿಸ್ ಮಾಡ್ದೇನೆ ಅಂತ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿ ಕವರ್ನ ಓಪನ್ ಮಾಡಿದ್ದಾರೆ ನೋಡಿ, ಗಣೇಶನ್ಗೆ ಫೋಲ್ಡ್ ಮಾಡಿ ಇಟ್ಟಿರೋ ಕವರ್ನ ಓಪನ್ ಮಾಡಿ ಎಲ್ಲ ಫೋಟೋಸ್ ತಗೊತಾ ಇದ್ದಾರೆ. ಸ್ಟಾರ್ಟಿಂಗೇನೆ ಕೂರ್ಸೋದಕ್ಕಿಂತ ಮುಂಚೆ ಎಲ್ಲ ಫೋಟೋಸ್ಗಳನ್ನ ತಗೊತಾ ಇದ್ದಾರೆ. ಹಾಗೆ ಚಿಂಟುನ ನಿಲ್ಲಿಸ್ಬಿಟ್ಟು ಕೂಡ ಫೋಟೋ ತಗೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಫೋಟೋಗಳನ್ನ. ಅದನ್ನಂತೂ ಮಿಸ್ ಮಾಡ್ದೇನೆ ನೋಡಿ, ಎಲ್ಲರೂ ಕೂಡ ಸೇರಿರೋ ಫೋಟೋಸ್ ಇದೆ ಅದರಲ್ಲಿ. ಹಾಗೆ ಇನ್ನೇನು ಗಣೇಶನ ಎತ್ತಕ್ಕೆಲ್ಲ ರೆಡಿ ಆಗ್ತಾ ಇದ್ರು. ಇಲ್ಲಿಂದ ಹೋದ್ಮೇಲೆ ಅಪ್ಲೋಡ್
ಗಣೇಶನ ಕೂರ್ಸಿದ ತಕ್ಷಣನೇ ಮೈಕಲ್ ಅನೌನ್ಸ್ ಮಾಡಿದ್ರು ಪೂಜೆಗೆ ಟೈಮ್ ಆಗಿದೆ, ಯಾರ್ಯಾರು ಪೂಜೆ ಕೊಡ್ತಿರೋರೆಲ್ಲ ಬಂದು ಅಣ್ಕೈ ಪೂಜೆ ಮಾಡಿಸ್ಬೋದು ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರೋ ಹಾಗೆ ಪ್ರಸಾದ ಯಾರ್ಯಾರು ರೆಡಿ ಮಾಡ್ಕೊಂಡಿರ್ತಾರೆ ಅವರೆಲ್ಲ ತಗೊಬಂದು ಕೊಡ್ತಾ ಇದ್ರು. ಹಾಗೆ ಇಲ್ಲಿ ನಾನು ಟೆರೆಸ್ ಮೇಲೆ ಬಂದೆ ನೋಡಿ, ಪಟಾಕಿ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ನಮ್ಮ ಟೆರೆಸ್ ಮೇಲೆ. ಹಾಗೆ ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗಣಪತಿ ಕೂರಿಸಿರೋ ಪ್ಲೇಸ್ ಅಂತೂ. ಅದು ಲೈಟಿಂಗ್ಸ್ಗೆ ಹೇಳ್ಬೇಕು ಅಂದರೆ ಇದು ಸ್ಟಾರ್ಟಿಂಗಿಂದ ಏರಿಯಾ ಸ್ಟಾರ್ಟಿಂಗಿಂದ ಈ ಥರ ಬರುತ್ತೆ ನೋಡಿ. ಇಲ್ಲಿಂದ ಬಂದು ಇಲ್ಲಿಗಿದೆ ನೋಡಿ ಮಂಟಪ, ಈ ಥರ ಕಾಣಿಸ್ತಾ ಇದೆ ನಮ್ಮ ಏರಿಯಾ ಗಣೇಶನ ಡೆಕೋರೇಷನ್. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇನೆ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏರಿಯಾ ಗಣೇಶ ಹಾಗೆ ನಿಮ್ಮೂರು ಯಾವುದು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋ ಪೈಪ್ ಸುಟ್ಟಾಕ್ ಬಿಟ್ರಕಲ್ಲ ಬರೋದ್ರ ಆಯ್ತು ಮ್ಯಾಲ ಹೋಗದಲ್ಲ ಅದು ಇಲ್ಲ ಕಲೆ ಬರ್ತವೆ ಅವ್ ಅನ್ಬಾರ್ದ ದಮ್ಮಂತ ನೀರ್ ಬೀಳ್ ಎಂಟೂವರೆ ಹೋಗ್ಬೇಕಾ ಎಲ್ಲಾರ ಮನೆಗೂ ಒಂದು ಕ್ಯಾಪ್ ಕೊಡು ಸರಿಯಾ ಅಲ್ಲಿ ಕುಯ್ಕಬೇಕು ಮಾಡಬೇಕು ಅಕ್ಕ ಇಲ್ಲೇ ತಗೊಳ್ಳಿ ನೀರಲ್ಲಿ ಚೌರಿಗೆಲ್ ಮಗ್ದಿ ಹಾಕಪ್ಪ ಅದಕ್ಕೆ ಇನ್ನೂ ಸಾಕು ಅಯ್ಯೋ ಏನಾಗ್ತಿರ್ಲಿಲ್ಲಮ್ಮ ಅದೇ